ಅಣ್ಣ ಅಣ್ಣ ನನ್ನ ದಯವಿಟ್ಟು ಕ್ಷಮಿಸ್ಬಿಡೋಣ. ನನ್ನಿಂದ ತಪ್ಪಾಗ್ಬಿಟ್ಟಿದೆ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ಇನ್ ಮುಂದೆ ಮಾಡಲ್ಲ ಅಣ್ಣ ನಾನು. ಊರ್ ಮಧ್ಯ ಬಲಿ ಕೊಟ್ಟು ಏನೋ ಪ್ರಯೋಜನ? ಊರಿಗೆ ಗೊತ್ತಾಗದೆ ಇರುತ್ತೇನೋ. ಒಬ್ಬನ ಸಾವಿಂದ ಸಾಲದ ನೆಪದಲ್ಲಿ ಕೊಳ್ಳೆ ಹೊಡೆದ ಎಷ್ಟೋ ಜಮೀನಿನ ಕತೆ ಈಗ ಆಚೆ ಬರುತ್ತೆ. ಬರಲ್ಲ ಅಣ್ಣ, ನಾನ್ ನೋಡ್ಕೋತೀನಿ ಅಣ್ಣ. ಏನೋ ನೋಡ್ಕೋತ್ಯಾ? ಚಿತ್ರಗುಪ್ತ ಸಿಗಾಕೊಂಡ ಅಂತಂದ್ರೆ ಈ ಯಮನ ಮುಖ ಆಚೆ ಬರ್ದೇ ಇರತ್ತ. ಯಮನ ದರ್ಶನ ಆದ್ಮೇಲೆ ಸಾವು ಸಿಗದೇ ಇರತ್ತ. ಬಿಟ್ಬಿಡೋಣ ಅಡ ಅಡ ಏನ್ ಮಾಡ್ಬೇಡ ಬಿಟ್ಬಿಡೋಣ ಅಡ ಅಡ. ಅಣ್ಣ ಬೇಡ ಅಣ್ಣ, ಅಣ್ಣ ಬೇಡ ಅಣ್ಣ, ಬಿಟ್ಬಿಡೋಣ ಅಣ್ಣ, ಬೇಡ ಅಣ್ಣ. ಮೊದಲು ಇವನ ಹೆಸರಲ್ಲಿರೋ ಬೇನಾಮಿ ಜಮೀನನ್ನೆಲ್ಲ ಬೇರೆಯವ್ರಿಗೆ ವರ್ಗಾಯಿಸ್ಬೇಕು. ತಹಶೀಲ್ದಾರನ್ನ ಭೇಟಿ ಮಾಡಿ ವರ್ಗಾಯಿಸ್ತೀನಿ. ಆಮೇಲೆ ಆ ಪಂಚಾಯ್ತಿ ಅಧ್ಯಕ್ಷೆಗೂ ಒಂದು ಗತಿ ಕಾಣಿಸ್ತೀನಿ. ಪ್ರೀತಿಯಿಂದ ನನ್ನ ಹತ್ರ ಬಂದ್ರೆ ನಾನು ವರುಣ ದುಡ್ಡಿನ ಮಳೆನೇ ಸುರಿಸ್ತೀನಿ. ಅದೇ ಎದುರಾಕೊಂಡ್ರೆ ನಾನು ರಮಣ ಮರಣನೇ ತರ್ತೀನಿ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನಿಮಗೆ ನಾನು ನ್ಯಾಯ ಕೊಡಿಸ್ತೀನಿ. ಇದ್ರ ಹಿಂದೆ ಯಾರೇ ಇದ್ರೂ ಸರಿ, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಸರಿ, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ.